ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಇನ್ನು ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಏನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಸೊ ಇನ್ನೇನು ಇಲ್ಲಿ ಕಾವೇರಿ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾಳೆ. ಇವಳು ನಮಗೆಲ್ಲ ಪಂಚಾಯತಿ ಮಾಡೋಷ್ಟು ದೊಡ್ಡೋಳಾಗ್ಬಿಟ್ಲೇನೋ ಅಂತೇಳಿ ಮಗಳನ್ನ ಬೈಕೋತಾ ಇದ್ದಾಳೆ. ಆಗ ಸತ್ಯಣ್ಣ ಇದ್ಕೊಂಡು ನೋಡು ಕಾವೇರಿ, ಮಕ್ಳ ಮನ್ಸು ಹೆಂಗೆ ಅಂತಂದರೆ ಅವ್ರ ಮನ್ಸು ಏನು ಹೇಳ್ಸುತ್ತೋ ಅದನ್ನೇ ಮಾಡೋದು, ಬೇರೆದಂತೂ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ದಾಗ, ಆಗಿದ್ರೆ ರೀ ಏನ್ರಿ ನೀವೇ ಅವಳ ಇಷ್ಟೊಂದೆಲ್ಲ ತಲೆ ಕೆಡಿಸ್ತಾ ಇದ್ದೀರ ಅಂತ ಸರಳ ಕೂಡ ಬೈತಾಳೆ. ನಿನ್ಗೆ ಯಾಕೆ ಇಷ್ಟೊಂದು, ರಾಣಿ ಮನ್ಸು ಹೇಗೆ ಅಂತ ಗೊತ್ತು ತಾನೇ ಅಂತ ಹೇಳ್ಬಿಟ್ಟು ಅಂದಾಗ, ಅಷ್ಟರಲ್ಲೇ ಇನ್ನೇನು ರಾಣಿ ಅವ್ರ ಅಪ್ಪನ್ನ ಕರ್ಕೊಂಡು ಮನೆಗೆ ಬಂದ್ಬಿಡ್ತಾಳೆ. ಆಗ ಬಾಲನ್ನೇ ತಲೆ ಕೆಡಿಸಿರೋದು ಅಂತ ಹೇಳ್ತಾ ಇರ್ತಾಳೆ ಯಾರು ಕಾವೇರಿ. ಅಷ್ಟರಲ್ಲೇ ಬಾಲನೇ ಎಂಟ್ರಿ ಆಗಿಬಿಡ್ತಾನೆ. ಅವಾಗ ಇನ್ನೇನು ನಗ್ತಾಳವ್ರ ಕಾವೇರಿ. ಆ ಟೈಮಲ್ಲೇನೆ ನನ್ನ ಮಗಳ ತಲೆ ಕೆಡಿಸಿರ್ತಾನೆ ಬಾಲ ಅಂತ ಹೇಳಿದ ತಕ್ಷಣನೇ ಅವರೇ ಎಂಟ್ರಿ ಆಗಿಬಿಡ್ತಾರೆ. ಸೊ ಅದನ್ನು ನೋಡಿ ತುಂಬಾ ಶಾಕ್ ಆಗ್ತಾಳೆ. ಸೊ ಇನ್ನೇನು, ಏ ಬಿಡೆ ಕೈ, ಏನಕ್ಕೆ ಕೈ ಹಿಡ್ಕೊಂಡು ಬಾಲನ್ ಕರ್ಕೊಂಡು ಬಂದಿದ್ಯಾ ನೀನು, ಅವನೇಕೆ ಕರ್ಕೊಂಡು ಬಂದೆ ಇಲ್ಲಿ ಅಂತ ಹೇಳ್ಬಿಟ್ಟು ಕಾವೇರಿ ಬೈತಾಳೆ. ಅಮ್ಮ, ಅಪ್ಪನ ಕರ್ಕೊಂಡು ಬಂದಿದ್ದೀನಮ್ಮ, ನಮ್ಮಪ್ಪ ಅಲ್ವಾ ಅವರು, ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ. ಅಪ್ಪ ಚೆನ್ನಾಗಿ ತಲೆ ಕೆಡಿಸಿದ್ದಾನೆ ತಗೋ, ಅದಕ್ಕೆ ಈ ರೀತಿ ಎಲ್ಲ ಮಾಡ್ತಾ ಇದೀಯ ಅಂತೇಳಿ ಬೈತಾ ಇರ್ತಾಳೆ. ಸೊ ಸರಳ ಕೂಡ ಅಷ್ಟೇ, ಇಷ್ಟು ದಿನದಿದ್ದ ಅಪ್ಪ ಯಾವಾಗೇ ಬಂದ ನಿನಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸೊ ಇನ್ನೇನು ಕಾವೇರಿ ಇದ್ಕೊಂಡು ಅಪ್ಪಗಕ್ಕೆ ಸಾಧ್ಯನೇ ಇಲ್ಲ, ನಾನಿನ್ನು ಯಾವತ್ತೂ ಕ್ಷಮಿಸೋದೇ ಇಲ್ಲ ಅವನ್ನ ಹಂಗೆ ಹಿಂಗೆ ಅಂದಾಗ ಸರಳ ನಗ್ತಾ ಇರ್ತಾಳೆ. ಅಮ್ಮ, ನನಗೆ ಅಪ್ಪನೂ ಬೇಕು ಅಮ್ಮನೂ ಬೇಕಮ್ಮ, ಪ್ಲೀಸ್ ಅಮ್ಮ ಅಂತೇಳಿ ಕಾವೇರಿ ರಾಣಿ ಹೇಳ್ತಾ ಇರ್ತಾಳೆ. ಸೊ ಹಂಗಂದ ತಕ್ಷಣನೇ, ಸೊ ಇನ್ನು ಸತ್ಯಣ್ಣ ಇದ್ಕೊಂಡು ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇರಲ್ಲ. ಇಲ್ಲಿ ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಇಲ್ಲಿ ನೋಡಿದ್ರೆ ಅವಳಿಗೆ ಇಬ್ಬರು ಬೇಕು ಅಂತ ಹೇಳ್ತಿದ್ದಾಳೆ, ಇಲ್ಲಿ ಕಾವೇರಿ ನೋಡಿದ್ರೆ ಹಠ ಮಾಡ್ತಿದ್ದಾಳೆ ನನಗೆ ಗಂಡ ಬೇಡ ಅಂತೇಳಿ ಅಂತ ಅಂದಾಗ, ಸೊ ಇನ್ನು ಸರಳ ಇದ್ಕೊಂಡು ಬೈತಾ ಇರ್ತಾಳೆ. ಕಾವೇರಿ ಇದ್ಕೊಂಡು, ಏನು ನನ್ನ ಮಗಳಿಗೆ ಇಷ್ಟೊಂದೆಲ್ಲ ತಲೆ ಕೆಡಿಸಿ ಏನೆಲ್ಲ ಮಾಡಿಬಿಟ್ಟೆ ನೀನು ಅಂತ ಹೇಳ್ಬಿಟ್ಟು, ಏ ಸುಮ್ಮನಿರಮ್ಮ ಕಾವೇರಿ, ನೀನು ಯಾಕೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀಯ, ಅಲ್ಲ ಅವಳಿಗೆ ಅಪ್ಪನೂ ಬೇಕು ಅಮ್ಮನೂ ಬೇಕು ಅಂತ ಹೇಳ್ತಿದ್ದಾಳೆ ತಾನೇ, ಏನು ಅವನೊಬ್ಬನೇ ಬೇಕಂತೇನು ಹೇಳ್ತಿಲ್ವಲ್ಲ ಅಂತ ಅಂದಾಗ, ಅಣ್ಣ ನೀನಂತೂ ತುಂಬ ಚೇಂಜ್ ಆಗಿಬಿಟ್ಟೆ ಅಣ್ಣ, ಯಾಕಣ್ಣ ಇಷ್ಟೊಂದೆಲ್ಲ ಚೇಂಜ್ ಆಗ್ಬಿಟ್ಟೆ ನೀನು ಅಂತೇಳಿ ಅವ್ರ ಅಣ್ಣನಿಗೆ ಬೈತಾಳೆ ಕಾವೇರಿ. ಸೊ ಇನ್ನು ಅಷ್ಟರಲ್ಲೇ, ಈಗ ಎಲ್ಲರೂ ಕೂಡ ಮಾತಾಡೋದನ್ನ ನಿಲ್ಲಿಸ್ಬಿಡಿ, ಈ ಪಂಚಾಯತಿನ ನಾನು ಮಾಡ್ತೀನಿ ಅಂತ ರಾಣಿ ಹೇಳ್ತಾಳೆ. ಹಂಗಂದ ತಕ್ಷಣ ಅಲ್ಲಿರೋರೆಲ್ಲ ತುಂಬ ಶಾಕ್ ಆಗಿಬಿಡ್ತಾರೆ. ಅಪ್ಪ ಇವಳು ಪಂಚಾಯತಿ ಮಾಡ್ತಾಳ ಅಂತ ಹೇಳ್ಬಿಟ್ಟು, ಮಾಮ ಈಗ ನೀವೇ ನನ್ನ ಹತ್ರ ಎಷ್ಟೊಂದು ಸರಿ ಹೇಳಿದ್ದೀರಲ್ವಾ, ಅಪ್ಪನೂ ಬೇಕು ಅಮ್ಮನೂ ಬೇಕು ಅಂತೇಳಿ, ಈಗ ನೀವು ಕೂಡ ಇಬ್ಬರು ಚಂದುಗೂ ಲೋಹಿತಿಗೆ ಅಪ್ಪ ಅಮ್ಮ ಇಬ್ಬರು ಇದ್ದಿರು ತಾನೆ, ನನಗೂ ಕೂಡ ಅದೇ ರೀತಿ ಅಪ್ಪ ಅಮ್ಮ ಬೇಕು ತಾನೆ ಅಂತೇಳಿ ಕೇಳ್ತಾಳೆ. ಆಗ ಸರಳಗೆ ಕೋಪ ಬಂದ್ಬಿಟ್ಟು ಎದ್ದು ಬಂದು, ನೋಡು ಕಾವೇರಿ, ನಿನ್ನ ಮಗಳು ಎಷ್ಟೊಂದೆಲ್ಲ ಇದು ಮಾತಾಡ್ತಿದ್ದಾಳೆ, ದೊಡ್ಡ ದೊಡ್ಡವ್ರ ಥರ ಮಾತಾಡ್ತಿದ್ದಾಳೆ, ಇವನು ಎಲ್ಲಿಂದನೋ ಬಂದ ಈಗ ಅಪ್ಪ ಅಂತ, ಈಗ ಅಪ್ಪ ಅಂತ ಅವನ್ನ ಕರಿಬೇಕಂತೆ, ಇವಳು ಗಂಡ ಅಂತ ಒಪ್ಕೋಬೇಕಂತೆ ಅಂತ ಹೇಳ್ಬಿಟ್ಟು ಏನೇನೋ ಮಾತಾಡ್ತಾಳೆ. ಹಂಗಂದ ತಕ್ಷಣ ಸತ್ಯಣ್ಣ ಎತ್ಕೊಂಡು ತುಂಬಾ ಶಾಕ್ ಆಗ್ತಾನೆ. ಆ ಮಗು ಆ ಮಗು ಮನಸ್ಸು ಏನೋ, ಅವಳಿಗೆ ಏನು ಇಷ್ಟನೋ ಅದೇ ಬೇಕು, ಈಗ ಅವಳಿಗೆ ಇಬ್ಬರು ಬೇಕು ಅಂತ ಅನಿಸ್ತಿದೆ, ಇಬ್ಬರ ಹತ್ರನೂ ಇರಲಿ, ನಿನ್ಗೇಕೆ ಸರಳ ಇಷ್ಟೊಂದು ಕೋಪ ಬರ್ತಿದೆ ಅಂತ ಹೇಳಿದಾಗ, ಸೊ ಕಾವೇರಿ ಇದ್ಕೊಂಡು, ಅಣ್ಣ ನೀನು ಮಾಡ್ತಿರೋದು ಸರಿ ಇಲ್ಲ ಅಣ್ಣ, ನನ್ನ ಮಗಳು ನನ್ನ ಜೊತೆ ಮಾತ್ರ ಇರಬೇಕು, ನನ್ನ ಮಗಳು ಮಾತ್ರ ನನಗೆ ಮಾತ್ರ ಸ್ವಂತ ಅಷ್ಟೇ ಅಂತ ಹೇಳಿದಾಗ, ಸೊ ಇನ್ನು ಸರಳ ಕೂಡ, ಹೌದು ಕಾವೇರಿ, ಈ ರೀತಿ ಕೇಳು ನಿಮ್ಮ ಅಣ್ಣ ನಿನ್ನ ಸಪೋರ್ಟ್ ಮಾಡ್ತಾ ಇಲ್ಲ, ಬರೀ ಅವ್ನ ಸಪೋರ್ಟೇ ಮಾಡ್ತಾ ಇದ್ದಾನೆ ಅಂತ ಸರಳ ಕೂಗಾಡ್ತಾ ಇರ್ತಾಳೆ. ಸೊ ಅಷ್ಟರಲ್ಲೇ, ಯಾವತ್ತೂ ಅಪ್ಪ ಅಪ್ಪ ಅಂತಾನೆ ಇರಲಿಲ್ಲ ನನ್ನ ಮಗಳು, ಒಂದು 4 ದಿನ ಅವ್ನ ಮನೇಲಿ ಇರೋ ಮಾತ್ರಕ್ಕೆ ಎಲ್ಲ ತಲೆ ಕೆಡಿಸ್ಬಿಟ್ಟು ಅಪ್ಪನ ಥರ ಮಾಡಿಬಿಟ್ಟ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ. ಅವಾಗ ಹೇಳ್ತಾನೆ ಯಾರು, ಇಲ್ಲಿ ಬಾಲ, ನಿನಗಷ್ಟೇ ಕಾವೇರಿ ಗೊತ್ತಿರೋದು, ಅವಳಿಗೆ ಎಷ್ಟು ಅಪ್ಪ ಅಪ್ಪ ಅಂತ ಹಂಬಲಿಸಿದಾಳೆ ಅನ್ನೋದು ನಿನ್ಗೇನಾದರೂ ಗೊತ್ತಾ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಕೂಡ ಹೇಳ್ತಾರೆ. ಹಂಗಂದ ತಕ್ಷಣನೇ ಅವಾಗ ಸುಮ್ಮನೆ ಆಗ್ತಾಳೆ ಕಾವೇರಿ, ಏನು ಮಾತಾಡ್ದಂಗೆ. ಸೊ ಇಲ್ಲಿ ಸರಳ ಆಡೋದನ್ನ ನೋಡಿದ್ರೆ ಒಂದು ಕಡೆ ಸತ್ಯಣ್ಣಂಗೂ ಸೀನುಂಗೂ ಇಬ್ಬರಿಗೂ ಡೌಟ್ ಬರುತ್ತೆ, ಇದೆಲ್ಲೋ ಕ್ಯಾರೆಕ್ಟರ್ ಚೇಂಜ್ ಆಗ್ತಿದೆಯಲ್ಲ ಅಂತೇಳಿ. ಸೀನ ಕೂಡ ಹಾಗೆ ಅಂತಿದ್ದಾನೆ, ಸತ್ಯಣ್ಣ ಕೂಡ ಅಷ್ಟೇ, ಒತ್ತಿ ಒತ್ತಿ ಇಲ್ಲೇ ಇರಬೇಕು ನನ್ನ ಆದ್ನಿ ಮಗಳು ಅಂತ ಒತ್ತಿ ಒತ್ತಿ ಹೇಳ್ಬೇಕಾದಾಗ ಎಂಥವ್ರಿಗೂ ಒಂದು ಡೌಟ್ ಬಂದೇ ಬರುತ್ತೆ. ಏಕೆಂದರೆ ಸಾರಿಕ್ನ ಹತ್ರ ದುಡ್ಡು ತೊಗೊಂಡಿರ್ತಾಳಲ್ವಾ, ಸೊ ಹಂಗಾಗಿ ಅವರಿಬ್ಬರು ಇಲ್ಲೇ ಇರಬೇಕು ಅಂತ ಒತ್ತಿ ಒತ್ತಿ ಹೇಳ್ತಲೇ ಇರ್ತಾಳೆ. ಸೊ ಅಷ್ಟರಲ್ಲೇ ಇನ್ನು ಫೈನಲಿ, ಇಷ್ಟು ದಿನ ನಿನ್ಗೆ ಅಮ್ಮ ಒಂದೇ ಇದ್ದಿದ್ದು, ಇನ್ಮೇಲೆ ಫೈನಲಿ ನಿನ್ಗೆ ಅಮ್ಮ ಮಾತ್ರ ಇರ್ತಾಳೆ ರಾಣಿ ಅಂತ ಅಂದಾಗ, ಇಲ್ಲ ನನಗೆ ಅಪ್ಪನೂ ಬೇಕು ಅಮ್ಮನೂ ಬೇಕು ಅಂತ ಪದೇ ಪದೇ ಆ ಮಗು ಹೇಳ್ತಾ ಇರುತ್ತೆ. ಇನ್ನು ಆ ಟೈಮಲ್ಲಿ, ಯಾವತ್ತೂ ಅಪ್ಪ ಇಲ್ದವನು ಇವತ್ತು ಹೇಗೆ ಬಂದ ನಿನಗೆ ಅಂತ ಅಂದಾಗ, ಕಾವೇರಿ ನೀನು ಅವಳನ್ನ ಅರ್ಥ ಮಾಡ್ಕೊಂಡಿರೋದು ಅಷ್ಟೇನೆ, ಏನು ಗೊತ್ತಾ, ನೀನು ಜೈಲಲ್ಲಿ ಇದ್ದಾಗ ಅವಳು ವಿಪರ್ಯಾಸ ಏನು ಗೊತ್ತಾ, ನಾನು ಅವಳಿಗೆ ಪರಿಚಯ ಅದೇ, ಅವಳು ನನ್ನ ಬಂದ್ಬಿಟ್ಟು ನಮ್ಮ ಅಪ್ಪನ ಹುಡುಕೊಡು ಅಂತ ಸ್ವಂತ ಅಪ್ಪನ್ನೇ ಕೇಳ್ಕೊಂಡ್ಳು ಅವಳು. ಆವಾಗ
ನಾನು ಎಷ್ಟು ನೊಂದಿರ್ಬೋದು. ಅವಳು ನನ್ನ ಮಗಳನ್ನೋದೇ ನನಗೆ ಗೊತ್ತಿರಲಿಲ್ಲ. ಅವಳಿಗೆ ಅವಾಗ್ನಿಂದನೇ ಅಪ್ಪ ಬೇಕಿತ್ತು. ಇವಾಗಲ್ಲ ಅವಳಿಗೆ ಬೇಕಾಗಿರೋದು. ನೀನು ಜೈಲಲ್ಲಿ ಇದ್ದಾಗೇನೆ ಜೈಲಿಂದ ಹೊರಗಡೆ ಬಂದ ತಕ್ಷಣವೇ ನಮ್ಮ ಮಗು ಕೇಳಿದ್ದೆ ನಮ್ಮ ಅಪ್ಪನ ಹುಡುಕೊಡಿ ಅಂತ ನನ್ನೇ ಬಂದು ಸಹಾಯ ಕೇಳಿದ್ದಾಳೆ ಕಾವೇರಿ. ನಿನ್ಗೆ ಅದೆಲ್ಲ ಏನು ಗೊತ್ತು? ನೀನು ಜೈಲಲ್ಲಿದ್ದೆ. ಹಾಂ, ನನಗೆಷ್ಟು ನೋವಾಗಿರ್ಬೋದು. ಆಮೇಲೆ ನನ್ನ ಮಗಳು ಅಂತ ಅವಳಿಗೆ ಗೊತ್ತಾಗಿದ್ದು. ಈಗ ಹಳೇದೆಲ್ಲ ಬಿಟ್ಬಿಡು, ಆಗೋಗಿರೋ ಕತೆ ಅದು. ಈಗ ಅವಳಿಗೆ ಅಪ್ಪ ಬೇಕು ಅಂತ ಹೇಳ್ತಿದ್ದಾಳೆ. ನಾವಿಬ್ರು ಒಳ್ಳೆ ಪ್ರೀತಿ ಕೋಣ. ನನ್ನ ಕ್ಷಮಿಸ್ಬಿಟ್ಟು ನನ್ನ ಜೊತೆ ಬಾ, ಒಂದು ದೊಡ್ಡ ಮನ್ಸು ಮಾಡಿ ಅಂತ ಕೇಳ್ಕೊತಾನೆ ಬಾಲ. ಸೊ ನಾನಂತೂ ಸತ್ರು ನಿನ್ನ ಕ್ಷಮಿಸಲ್ಲ ಯಾವುದೇ ಕಾರಣಕ್ಕೂ. ನೀನು ನನಗೆ ಬೇಕಾಗಿಲ್ಲ. ನನ್ನ ಮಗಳು ಅಷ್ಟೇ ನನಗೆ ಪ್ರಪಂಚ. ನನ್ನ ಮಗಳು ನನ್ನ ಜೊತೆ ಇರಬೇಕಷ್ಟೇ ಅಂತ ಹೇಳ್ಬಿಟ್ಟು ಕಾವೇರಿ ಕೊನೆಗೆ ಹೇಳ್ತಾಳೆ. ಆಗ ಇನ್ನು ರಾಣಿ ಇದ್ಕೊಂಡು ನೀವೇನೇ ಹೇಳಿದ್ರು ಅಷ್ಟೇ, ಫೈನಲ್ ತೀರ್ಮಾನ ನಾನು ಕೊಡ್ತೀನಿ ಅಂತ ರಾಣಿ ಕೂಡ ಹೇಳ್ತಾಳೆ. ಇನ್ನು ಕಾವೇರಿ ಅಂತೂ ಬಾಯಿಗೆ ಬಂದಂಗೆ ಬಾಲನ್ಗೆ ಬೈತಾ ಇರ್ತಾಳೆ. ಅಮ್ಮ ಅಪ್ಪನಿಗೆ ಬೈಬೇಡಣಮ್ಮ, ಅಮ್ಮ ಪ್ಲೀಸ್ ಅಮ್ಮ, ಅವ್ರನ್ನ ಯಾಕಮ್ಮ ಅಷ್ಟೊಂದು ಬೈತಾ ಇದೆಯಾ? ಅವ್ರು ತುಂಬ ಒಳ್ಳೆಯವರಮ್ಮ ಅಂತ ಹೇಳಿದಾಗ, ನೋಡಿದ್ಯಾ ನನ್ನ ಮಗಳಿಗೆ ಎಷ್ಟೊಂದು ತಲೆ ಕೆಡಿಸಿದ್ಯಾ ನೋಡಿದ್ಯಾ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಇನ್ನು ಸೀನ್ ಅಂತೂ ಬಾಯಿ ತೆಗಿತಾನೆ ಅವಳು ಮಾತಾಡೋ ಮಾತುಗಳಿಗೆ. ಅಂದರೆ ನಾನು ಕೊಡ್ತೀನಿ ಲೆಕ್ಕಾಚಾರ ಮಾಡ್ತೀನಿ ಅಂತಂದ್ಲಲ್ಲ, ಸೊ ಹಂಗಾಗಿ ಅವಳೊಂದು ಮಾತು ಹೇಳ್ತಾಳೆ. ಈಗ ಒಂದು ಕೆಲಸ ಮಾಡೋಣ, ಒಂದಿನ ನಾನು ಅಪ್ಪು ಜೊತೆ ಇರ್ತೀನಿ, ಒಂದಿನ ಅಮ್ಮನ ಜೊತೆ ಇರ್ತೀನಿ ಅಂತ ಕೂಡ ಹೇಳ್ತಾಳೆ. ಇಲ್ಲ ಇಲ್ಲ, ಒಂದಿನ ನನ್ನ ಜೊತೆನೇ ಇರಬೇಕು, ಇನ್ನೊಂದು ದಿನ ನನ್ನ ಜೊತೆನೇ ಇರಬೇಕು ನೀನು ಅಂತ ಕಾವೇರಿ ಹೇಳ್ತಾಳೆ. ಆಗ ಅಂದ ತಕ್ಷಣ ಸೀನಾ ಏನು ಹೇಳ್ತಾನೆ ಅಂದರೆ, ಸೀನಾ ಒಂದು ಪ್ಲಾನ್ ಮಾಡ್ತಾನೆ. ಒಂದಿನ ರಾತ್ರಿ ಹಗಲು ಹಗಲು ಅಪ್ಪು ಜೊತೆ ಇರು, ರಾತ್ರಿ ಅಮ್ಮನ ಜೊತೆ ಇರು ಅಂತ ಹೇಳಿದಾಗ, ಅವಾಗ ರಾಣಿ ಇದ್ಕೊಂಡು ಹೌದಲ್ವಾ, ಇದು ಪ್ಲಾನ್ ತುಂಬ ಚೆನ್ನಾಗಿದೆ. ರಾತ್ರಿ ಹಗಲು ಒಬ್ರ ಜೊತೆ, ರಾತ್ರಿ ಒಬ್ರ ಜೊತೆ ಇದ್ರೆ ಸರಿ ಹೋಗುತ್ತಲ್ವಾ ಅಂತ ಹೇಳ್ಬಿಟ್ಟು ಅವಾಗ ಅವಳು ಅದನ್ನು ಓಕೆ ಓಕೆ ಅಂತ ಅಂತಾಳೆ. ಆಗ ಇನ್ನೇನು ಸತ್ಯಣ್ಣ ಇದ್ಕೊಂಡು ನೀವೇನು ಹೇಳ್ತೀರಾ ಸತ್ಯ ಈ ಮಾತಿಗೆ ಅಂತ ಹೇಳಿದಾಗ, ನೋಡಪ್ಪ ರಾಣಿ ಏನು ತೀರ್ಮಾನ ಮಾಡ್ತಾಳೆ ಅದೇನೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಕೂಡ ಒಪ್ಕೊತಾರೆ. ಸೊ ಇನ್ನೊಂದು ಏನು ಗೊತ್ತಾ, ಆಗ್ಲೂ ಬಾಲನ್ ಜೊತೆಗಿರೋಕ್ಕೆ ಅವಳು ಫುಲ್ ಡೇ ಸ್ಕೂಲಿಗೆ ಹೋಗ್ತಾಳೆ. ಪಾಪ ಇನ್ನು ಯಾವಾಗ ಇರೋಕ್ಕಾಗುತ್ತೆ? ಇನ್ನೇನು ಅವಳು ಸ್ಕೂಲಿಗೆ ಹೋಗೋದೇನಾದರೂ ತಪ್ಪಿಸ್ಕೊಂಡ್ಲು ಅಂತಂದರೆ ಏನಿಲ್ಲ ರಾಣಿಗೆ. ಅವಳು ಸ್ಕೂಲಿಗೆ ಹೋಗಬೇಕು, ಬರಬೇಕು, ನೈಟ್ ನಮ್ಮ ಮನೆಗೆ ಇರಬೇಕು ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾಳೆ. ಹಾಗಂದ ತಕ್ಷಣ ಸೀನೆ ಇದ್ಕೊಂಡು ಈಗ ಏನು ಮಾಡೋದು ಮತ್ತೆ? ಅವಳು ಹಗಲೆಲ್ಲ ಸ್ಕೂಲಿಗೆ ಹೋಗ್ತಾಳಲ್ಲ, ಅವ್ರ ಅಪ್ಪನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಯಾವಾಗ ಅಂತಂದರೆ, ಬೆಳಗ್ಗೆ ಸ್ಕೂಲ್ಗೆ ಹೋಗ್ತಾಳಲ್ವಾ, ಅಷ್ಟೊತ್ತಲ್ಲಿ 9 ಗಂಟೆವರೆಗೂ ಟೈಮ್ ಇರುತ್ತಲ್ವ, ಆವಾಗ ಮತ್ತೆ ಸ್ಕೂಲಿಂದ ಬಂದ ತಕ್ಷಣ ಸ್ವಲ್ಪ ಹೊತ್ತು ಆಟ ಆಡಿ ಮನೆಗೆ ಬಂದು ಮಲ್ಕೊತಾಳೆ ಅವ್ರ ಅಮ್ಮನ ಜೊತೆ ಅಂತ ಹೇಳ್ಬಿಟ್ಟು ಪ್ಲಾನ್ನ ಮಾಡ್ತಾರೆ. ಸೊ ಇದೇ ಫೈನಲ್ ಡಿಸಿಷನ್ ಆಗೋಗುತ್ತೆ. ಅದೆಲ್ಲ ಆದಮೇಲೆ ಇನ್ನು ಬಾಲ ಎಲ್ಲೋ ದೂರ ಇರ್ತಾನೆ. ಆಗ ಇವಳನ್ನ ಬಂದು ಮೀಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತಲ್ವಾ. ಸೊ ಕಾವೇರಿ ಬೇರೆ ವಾರ್ನ್ ಮಾಡಿದ್ದಾಳೆ, ನೋಡು ನೀನೇನಾದ್ರೂ ಸ್ಕೂಲಿಗೆ ಏನಾದ್ರು ರಜಾ ಹಾಕ್ಬಿಟ್ಟು ಮತ್ತೆ ನಿಮ್ಮ ಅಪ್ಪನ ಜೊತೆಗಿರೋದು ಅದೆಲ್ಲ ಮಾಡಿದ್ರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಫೈನಲ್ಲಿ ನಿರ್ಧಾರ ಮಾಡ್ತಾಳೆ. ಅದಾದಮೇಲೆ ಸತ್ಯಣ್ಣ ಒಂದು ಮಾತು ಹೇಳ್ತಾನೆ, ಹಂಗೇನೆ ಯಾರ ಹತ್ರನೋ ಹೇಳೋ ಹೇಳೋ ಥರ, ಇಲ್ಲೇ ನಮ್ಮ ಮನೆ ಪಕ್ಕ ಒಂದು ಮನೆ ಖಾಲಿ ಇದೆ, ಅಲ್ಲಿ ಶಿಫ್ಟ್ ಆದರೆ ಚೆನ್ನಾಗಿರುತ್ತೇನೋ ಅಂತ ಹೇಳ್ಬಿಟ್ಟು ಪ್ಲಾನಿಂಗ್ ಕೊಟ್ಬಿಡ್ತಾನೆ. ಆಗ ಅದು ಬಾಲನ್ಗೆ ಅರ್ಥ ಆಗುತ್ತೆ, ಅಂದರೆ ನನಗೆ ಹೇಳ್ತಿರೋದು ಈ ಮಾತು ಅಂತ ಹೇಳ್ಬಿಟ್ಟು. ಸೊ ಇನ್ನು ಬಾಲ ಪಕ್ಕದ ಮನೆಯೇ ಮಾಡಿಕೊಂಡು ಜೀವನ ಮಾಡ್ಬೇಕಂತ ರೆಡಿಯಾಗಿರ್ತಾನೆ. ಇನ್ನು ಅದನ್ನು ನೋಡಿಬಿಟ್ಟು ಸರಳಾಗೆ ಕೋಪ ಬಂದ್ಬಿಟ್ಟು, ರೀ ಏನ್ರಿ ನೀವು ಎಲ್ಲ ಪ್ಲಾನು ನೀವೇ ಕೊಡ್ತೀರ ಅಂತ ಕೋಪ ಮಾಡ್ಕೊಂಡು ಹೋಗ್ತಾಳೆ. ಸೊ ಅದೆಲ್ಲ ಮುಗಿಯುತ್ತೆ, ಬಂದು ಮಲ್ಕೋತಾರೆ. ಮಲ್ಕೊಂಡ್ರೆ ಒದ್ದಾಡ್ತಿರ್ತಾರೆ ತಾಯಿ ಮಗಳಿಬ್ರು, ನಿದ್ದೆನೇ ಬರ್ತಿರಲ್ಲ ಅವ್ರ ಅಣ್ಣನ ಮನೇಲಿ. ರಾಣಿಗೂ ಅಷ್ಟೇ, ಅಮ್ಮ ನನಗೆ ಕತೆ ಹೇಳಮ್ಮ, ನಂಗೆ ನಿದ್ದೆ ಬರ್ತಾ ಇಲ್ಲಮ್ಮ ಅಂದಾಗ, ನಾನು ಹೇಳಲ್ಲ ಕತೆ, ನನಗೆ ತುಂಬ ಬೇಜಾರು ಮಾಡಿದೀಯ ನೀನು ಅಂತ ಅಂದಾಗ, ಅಮ್ಮ ಪ್ಲೀಸ್ ಅಮ್ಮ ನಂಗೆ ನಿದ್ದೆ ಬರ್ತಿಲ್ಲ ಹೇಳಮ್ಮ ಅಂದರೆ, ಹೋಗು ಅಪ್ಪ ಅಪ್ಪ ಅಂತೀಯಲ್ಲ ಯಾವಾಗ್ಲೂ, ಅಪ್ಪನೇ ಕೇಳೋಗು ನನಗೆ ಕೇಳ್ತೀಯ ಅಂತ ಹೇಳ್ಬಿಡ್ತಾಳೆ. ಅವಾಗ ಅವಳೇನು ಮಾಡಿಬಿಡ್ತಾಳೆ, ಅಪ್ಪ ಅಲ್ವಾ, ಅಪ್ಪನೇ ಕೇಳ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಎದ್ಬಿಡ್ತಾಳೆ ಅವಳು ಅಲ್ಲಿಂದ ಹಾಸಿಗೆ ಮೇಲಿಂದ. ಕಾವೇರಿ ನಾನು ಯಾಕಪ್ಪ ಅಂದೆ ಅಪ್ಪ ಅಂತ ಅವಳೇ ಕನ್ಫ್ಯೂಷನ್ ಆಗಿಬಿಡ್ಬೇಕು. ಸೊ ಇನ್ನೇನು ಅಪ್ಪ ಅಲ್ವಾ ಅಂತೇಳಿ ಹಂಗೆ ಎದ್ಬಿಟ್ಟು ಸಡನ್ನಾಗೆ ಹೋಗಿ ಫೋನ್ ತೊಗೊಂಡು ಬರ್ತಾಳೆ. ಫೋನ್ ತೊಗೊಂಡು ಕಾವೇರಿ ಎಲಿ ಅನ್ನಂಗೆ ಇಲ್ಲ ಆಲೆ ಎದ್ದೋಡೋಗಿರ್ತಾಳೆ. ಫೋನ್ ತೊಗೊಂಡು ವಿಡಿಯೋ ಕಾಲ್ ಮಾಡಿರ್ತಾಳೆ ಅವ್ರ ಅಪ್ಪನಿಗೆ. ಸೊ ಅವ್ರ ಅಪ್ಪ ಕೂಡ ಫೋನ್ನ ರಿಸೀವ್ ಮಾಡ್ಕೊಂಡು ಇಬ್ಬರು ಅಪ್ಪ ಅಂತ ಹೇಳಿ ತುಂಬ ಚಿಂತೆ ಮಾಡ್ಕೊಂಡು ನಿಂತಿರ್ತಾರೆ. ಬಾಲ ಅಷ್ಟರಲ್ಲೇ ವಿಡಿಯೋ ಕಾಲ್ ಬಂದುಬಿಡುತ್ತೆ ಮಗಳದು. ತುಂಬ ಖುಷಿಯಾಗಿ ಫೋನ್ನ ರಿಸೀವ್ ಮಾಡಿಕೊಂಡು, ಆಯ್ ಮಗಳೇ ಏನು ಮಾಡ್ತಿದ್ದೀಯಾ, ಇನ್ನೂ ನಿದ್ದೆ ಮಾಡಿಲ್ವಾ ನೀನು ಅಂತ ಕೇಳ್ತಾ ಇರ್ತಾರೆ. ಇಲ್ಲ ಅಪ್ಪ ನನಗೆ ನಿದ್ದೆ ಬಂದಿಲ್ಲ, ನನಗೆ ಅಮ್ಮನಿಗೆ ಕತೆ ಹೇಳು ಅಂತ ಕೇಳಿದೆ. ಅವ್ರೇನಂತಾರೆ ಗೊತ್ತಾ, ನಿಮ್ಮಪ್ಪನೇ ಕೇಳು ಅಂದರು, ಅದಕ್ಕೆ ನಾನು ನಿನಗೆ ಫೋನ್ ಮಾಡಿದ್ದು, ನನಗೊಂದು ಕತೆ ಹೇಳ್ತೀರಾ ಅಂತ ಹೇಳಿದಾಗ, ನನಗೆ ಬರಲ್ಲ, ನಿಮ್ಮಮ್ಮ ತುಂಬ ಚೆನ್ನಾಗಿ ಹೇಳ್ತಾರೆ ಕಂದ, ಅಲ್ಲೇ ಹೇಳಿಸ್ಕೊ ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾರೆ. ಇಲ್ಲ ಅಪ್ಪ ನೀನೇ ಹೇಳು, ಅಮ್ಮ ಹೇಳಲ್ವಂತೆ, ಕೋಪ ಮಾಡ್ಕೊಂಡು ಮಲ್ಕೊಂಡಿದ್ದಾರೆ ನೋಡು ಅಂತ ಹೇಳ್ಬಿಟ್ಟು ಹೇಳಿದಾಗ, ನಿಮ್ಮಮ್ಮ ಚೆನ್ನಾಗಿ ಹೇಳ್ತಾರೆ ನನಗಿಂತ, ಆಗಿದ್ರೆ ನಾನೊಂದು ಕತೆ ಹೇಳ್ತೀನಿ, ನೀನು ಮಲ್ಕೋತೀಯಾ ಅಂತೇಳಿ ಅವ್ರ ಅಪ್ಪ ಹೇಳ್ತಾರೆ. ಹ್ಞೂ ಹೇಳು ಅಪ್ಪ, ನೀವು ಹೇಳಿದ್ರೆ ನಾನು ಹಾಗೆ ಮಲ್ಕೋತೀನಿ ಅಂತ ಕೂಡ ರಾಣಿ ಹೇಳ್ತಾಳೆ. ಈಗ ಒಂದು ಕೆಲಸ ಮಾಡೋಣ, ಅಪ್ಪ ಅಮ್ಮನ್ನ ಒಂದು ಮಾಡೋ ಕತೆನೇ ಹೇಳ್ಬಿಡ್ತೀನಿ ನಾನು ಅಂತೇಳಿ ಬಾಲ ಹೇಳ್ತಾನೆ. ಅದೇನಂತ ಹೇಳು ಅಪ್ಪ ಅಂತ ಹೇಳಿದಾಗ,
ಸೊ ಇನ್ನು ಫೈನಲಿ ರಾಮ ಲಕ್ಷ್ಮಣ ಸೀತೆ ಕಥೆನ ಹೇಳ್ತಾನೆ. ಇನ್ನು 14 ವರ್ಷ ವನವಾಸ ಆಗಿರ್ಬೋದು ಹೋಗಿರೋದು, ಮತ್ತು ಅವಳು ಪ್ರೆಗ್ನೆಂಟ್ ಆಗಿರೋದು. ಸೊ ಮತ್ತೆ ವಾಪಸ್ ಬಂದಾಗ ರಾಮನೇನೋ ಒಂದು ಮಾತು ಅಂದಿದ್ದಕ್ಕೆ ಅವಳು 14 ವರ್ಷ ವನವಾಸ ಹೋಗಿದ್ದು, ಮತ್ತು ರಾಮನಿಗೆ ಲವಕುಶ ಹುಟ್ಟಿದ್ದು, ಸೀತೆಗೆ ಅದು ರಾಮನಿಗೆ ಗೊತ್ತಿಲ್ಲದಲೇ ಇರೋ ಕಥೆನೆಲ್ಲ ಹೇಳ್ತಾರೆ. ಆವಾಗ ಅದನ್ನ ಹೇಳ್ಬೇಕಾದಾಗ ಇವಳು ಏನು ಅಂದ್ಕೊತಾಳೆ ಅಂತಂದರೆ ಮನಸ್ಸಲ್ಲಿ ನನಗೂ ಹಂಗೆ ಅಂತೇಳಿ ಎಲ್ಲ ಅಂದ್ಕೋತಾ ಇರ್ತಾಳೆ. ಅಂದರೆ ರಾಮ ಸೀತೆ ಒಂದೇ ಆಗಲಿಲ್ವಲ್ಲ ಅಂತೇಳಿ ಕೂಡ ಅಂದ್ಕೋತಾ ಇರ್ತಾಳೆ. ಸೊ ಅದನ್ನೆಲ್ಲ ಕೇಳಿದಾಗ ಹಾಗಿದ್ರೆ ನಾನು ಜೈಲಲ್ಲಿ ಹುಟ್ಟಿದ್ನಲ್ವ ಆ ಥರನಾ, ನಾನು ಒಬ್ಳು ಹುಟ್ಟಿದೆ, ಅವರಿಬ್ಬರು ಹುಟ್ಟಿದಾರಷ್ಟೇ, ಈಚೆ ಬಂದಮೇಲೆ ನಾನು ನಿನಗೆ ಮಗಳು ಅಂತ ಗೊತ್ತಾಯ್ತಲ್ಲ ಅವರು ಕೂಡ ಅಂತೆಲ್ಲ ಹಂಗೆ ಅವಳ ಪ್ರಶ್ನೆ ಕೇಳೋದಕ್ಕೆಲ್ಲ ಅವನು ಹೇಳ್ತಾ ಇರ್ತಾನೆ. ಲವಕುಶ ಕತೆ, ಸೀತೆ ರಾಮ ಕಥೆನೆಲ್ಲ ನೀವು ಕೇಳೇ ಇರ್ತೀರ. ಏಕೆಂದರೆ ರಾಮ ಸೀತೆನ ಒಂದು ಮಾತು ಅಂದಿದ್ದಕ್ಕೆ ಅಲ್ವಾ, ಸೀತೆ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ಅಲ್ವಾ ರಾಮ 14 ವರ್ಷ ವನವಾಸ ಕಳಿಸಿದ್ದು ಸೀತೆನ. ಸೊ ಅಲ್ಲಿ ಇಬ್ಬರು ಮಕ್ಕಳು, ಅವಳು ಮೊದಲೇ ಪ್ರೆಗ್ನೆಂಟ್ ಇರ್ತಾಳೆ, ಅಲ್ಲಿ 2 ಮಕ್ಕಳು ಲವಕುಶ ಹುಟ್ಟಿದ್ದು. ಸೊ ಅವ್ರನ್ನ ಕರ್ಕೊಂಡು ಬಂದಾದಮೇಲೆ ರಾಮನಿಗೆ ನನ್ನ ಮಕ್ಕಳು ಲವಕುಶ ಅಂತ ಗೊತ್ತಾಗಿದ್ದು. ಸೊ ಅದನ್ನೆಲ್ಲ ಇನ್ನೇನು ಹೇಳಿದಾಗ ಆವಾಗ ರಾಣಿ ಇದ್ಕೊಂಡು ಸರಿಯಪ್ಪ ಆಯಿತು, ತುಂಬ ಚೆನ್ನಾಗಿತ್ತು ಕತೆ ಅಂತ ಅಂದಾಗ, ಆಯಿತು ಮಗಳೇ ಮಲ್ಕೋ, ನಿಮ್ಮ ಅಮ್ಮನಿಗೆ ಜಾಸ್ತಿ ಕಿರಿಕಿರಿ ಮಾಡಬೇಡ, ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದಾಗ ಆವಾಗ ಎದ್ದುಬಿಟ್ಟು ರಾಣಿ ಕೋಪ ಬರಿಸ್ಬೇಡ ನನಗೆ, ಮಲ್ಕೋಬಿಡು, ನನಗೆ ಸಿಟ್ಟು ಬರ್ತಾ ಇದೆ ನೋಡು, ನನಗಿವಾಗ ಸಖತ್ ನಿದ್ದೆ ಬರ್ತಿದೆ ಅಂತೇಳಿ ಎದ್ದು ಬೈತಾ ಇರ್ತಾರೆ. ಸೊ ಹಂಗೆ ಅಂದ ತಕ್ಷಣನೇ ಸರಿ ಆಯಿತು ಅಂತ ಹೇಳ್ಬಿಟ್ಟು, ಅಪ್ಪ ನಾನಿನ್ನು ಮಲ್ಕೋತೀನಿ, ಪಪ್ಪಿ ಕೊಡಲ್ವಾ ನನಗೆ ಅಂತ ಕೇಳ್ತಾಳೆ ಅವಳು. ಅಯ್ಯೋ ನಿನಗೆ ಕೊಡಲ್ಲ ಅಂತೀನ ಕಂದ, ಕೊಡ್ತೀನಿ ಅಂತ ಹೇಳಿದಾಗ ಅವಾಗ ಫೋನ್ ಹತ್ರ ಇಟ್ಬಿಟ್ಟು ಪಪ್ಪಿನ ಕೊಡ್ತಾನೆ ಅವರಪ್ಪ. ಸೊ ಕೊಟ್ಟ ತಕ್ಷಣನೇ ಇನ್ನೊಂದು ಕೆನೆ ಕೊಡಲ್ವಾ ಅಂತೇಳಿ ಕೇಳ್ತಾಳೆ, ಇನ್ನೊಂದು ಕೆನೆ ಕೂಡ ಕೊಡ್ತಾನೆ ಬಾಲ. ಸೊ ನಿಮ್ಮ ಅಮ್ಮನಿಗೆ ಕೊಡಲ್ವಾ ನೀನು ಅಂತ ಅಂದಾಗ, ಅಮ್ಮನಿಗೂ ಕೊಡ್ತೀನಿ ಅಂತ ಅಂದಾಗ ಅವಳು ತಗೊಂಡೋಗಿ ಫೋನ್ನ ಕಿವಿ ಹತ್ರ ಇಟ್ಬಿಡ್ತಾಳೆ, ಹತ್ರಕ್ಕೆ ಸೀದಾನ. ಇನ್ನು ಇಟ್ಟ ತಕ್ಷಣ ಅವನು ಜೋರ ಪಪ್ಪಿ ಕೊಡ್ತಾನೆ. ಅದು ಅವಳು ಕೇಳಿಸ್ಕೊತಾಳೆ, ಆದರೂ ಕೂಡ ಅವಳಿಗೆ ಗೊತ್ತಿರಲ್ಲ, ಆ ಕಡೆ ತಿರ್ಕೊಂಡಿರ್ತಾಳಲ್ವ. ಸೊ ಹಂಗಾಗಿ ಸೊ ಇನ್ನು ಫೈನಲಿ ಎಷ್ಟು ಚೆನ್ನಾಗಿ ಸಂತೋಷಪಡಿಸಿ ಮಗಳನ್ನ ಖುಷಿಯಿಂದ ಎಲ್ಲ ಕತೆಗಳನ್ನ ಹೇಳಿಬಿಟ್ಟು ಮಲ್ಕೋ ಮಗಳೇ ಅಂತ ಅಂದಾಗ, ಇನ್ನು ಕಾವೇರಿ ಇದ್ಕೊಂಡು ಕೋಪ ಬಂದ್ಬಿಟ್ಟು ಫೋನ್ನ ಕಟ್ ಮಾಡಿಬಿಟ್ಟು ಮಲ್ಕೋ ಇವಾಗ ಅಂತ ಹೇಳ್ಬಿಟ್ಟು ಮಲಗಿಸ್ತಾಳೆ. ಸೊ ಆ ಪಪ್ಪಿ ಕೊಟ್ಟಿರ್ತಾರಲ್ಲ, ಆ ವಾಯ್ಸ್ ಅವಳಿಗೆ ಕಿವಿ ಟಚ್ ಆಗ್ತಾ ಇರುತ್ತೆ, ಹಂಗೆ ಮಲ್ಕೊಳ್ತಾ ಇರಬೇಕಾದ ನೆನ್ಪು ಮಾಡ್ಕೊತಾ ಇರ್ತಾಳೆ. ಸೊ ಇನ್ನು ಬೆಳಗ್ಗೆ ಎದ್ದ ತಕ್ಷಣನೇ ರಂಗೋಲಿ ಹಾಕ್ತಾ ಇರ್ತಾಳೆ. ಆ ರಂಗೋಲಿ ಹಾಕ್ಬೇಕಾದಾಗ ಕಾವೇರಿ ಬಾಲ ಅಲ್ಲಿಗೆ ಬರ್ತಾನೆ, ಅಲ್ಲಿಗೆ ಬಂದ್ಬಿಟ್ಟು ಅವನು ಚುಕ್ಕಿ ಇಡ್ತಾ ಇರ್ತಾನೆ. ಅವಾಗ ಎದ್ದಿಂಗೆ ಮುಖ ನೋಡ್ತಾಳೆ ಅವನು, ನನಗೇನು ರಂಗೋಲಿ ಹಾಕಕ್ಕೆ ಬರಲ್ವಾ, ನೀನ್ಯಾಕೆ ಬಂದು ಇಲ್ಲಿ ರಂಗೋಲಿ ಹಾಕ್ತಿದ್ಯಾ ನನ್ನ ಜೊತೆಗೆ ಅಂತ ಬೈತಾಳೆ. ನಾವಿಬ್ಬರು ರಂಗೋಲಿ ಹಾಕಿದರೆ ಆ ರಂಗೋಲಿಗೆ ಒಂದು ಕಳೆ ಬರುತ್ತೆ ಕಾವೇರಿ, ಅದಕ್ಕೆ ಹಾಕ್ತಾ ಇದ್ದೀನಿ ಅಂತಂದಾಗ, ನಾನು ಸಹಾಯ ಮಾಡು ಅಂತ ಏನಾದ್ರು ಕೇಳಿದ್ನಾ, ನೀನು ಬಂದು ನನಗೆ ರಂಗೋಲಿ ಹಾಕು, ನನಗೆ ಸಹಾಯ ಮಾಡು ಅಂತ ಏನಾದ್ರು ಕೇಳಿದರೆ ನೀನು ಬಂದು ಸಹಾಯ ಮಾಡಬೇಕಿತ್ತು, ನೀನ್ಯಾಕೆ ಬಂದೆ ಇಲ್ಲಿಗೆ ಅಂತಂದಾಗ, ಸುಮ್ಮನೆ ಬಂದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನೀನು ಯಾಕೆ ಬಂದಿದ್ಯಾ ಏನಕ್ಕೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಬಿಡು ಅಂತ ಅಂದಾಗ, ಯಾಕೆ ಬಂದೆ ನಾನು ಯಾಕೆ ಬಂದೆ ಇಲ್ಲಿಗೆ ಅಂತೇಳಿ ಬಾಲೆ ಹೇಳ್ತಾ ಇರ್ಬೇಕಾದಾಗ, ಇನ್ನೇನಕ್ಕೆ ಬತ್ತೀಯಾ, ನಾನು ಹಿಂಸೆ ಕೊಡೋಕ್ಕೆ ಅಂತ ಬಂದಿರ್ತೀಯ, ನನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀಯಾ ಅಂತ ಅಂದಾಗ, ನೀನು ಹಂಗೆ ಅಂದ್ಕೊಬಿಟ್ರೆ ಆಯ್ತಾ ಕಾವೇರಿ, ನೀನು ಸುಂದರಿ ನಾನು ನಿನ್ನ ನೋಡೋಕ್ಕೆ ಬರೋಕ್ಕೆ ಅಂದಾಗ, ಮತ್ತೆ ಇನ್ಯಾರು ನೋಡೋಕ್ಕೆ ಬಂದಿದೆಯಾ ಇಲ್ಲಿಗೆ ಅಂತ ಅಂದಾಗ, ಅಯ್ಯೋ ನನ್ನ ಮಗಳಿಲ್ವಾ, ನನ್ನ ಮಗಳನ್ನ ನೋಡೋಕ್ಕೆ ಬಂದಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾನೆ, ಉರಿಸ್ತಾ ಇರ್ತಾನೆ ಅವಳಿಗೆ. ಸೊ ಕಾವೇರಿ ಇದ್ಕೊಂಡು ಅವಾಗ ಕನ್ಫ್ಯೂಷನ್ ಆಗಿಬಿಡ್ತಾಳೆ. ಅಯ್ಯೋ ಕಾವೇರಿ, ನೀನು ಆ ರೀತಿ ಗುಡ್ ಬಿಟ್ಕೊಂಡು ನೋಡಬೇಡ, ನನ್ನ ನೋಡೋಕ್ಕೆ ಬಂದಿಲ್ಲ, ಮಗಳು ಮಾತ್ರ ನೋಡೋಕ್ಕೆ ಬಂದಿದ್ದೀನಿ ಅಂತ ಕೋಪ ಬರ್ತಿದ್ಯಾ, ನಾಳೆ ಇದ್ದಾಗಾದರೆ ನಿನ್ನೂ ನೋಡೋಕ್ಕೆ ಬರ್ತೀನಿ ಬಿಡು, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತಾ ಇದೆಯಾ, ಆ ರೀತಿ ಗುಡ್ಡುಗಳನ್ನ ಬಿಟ್ಕೊಂಡು ಕಣ್ಣುಗಳನ್ನ ಬಿಟ್ಬಿಟ್ರೆ ನನ್ನ ಆರ್ಟ್ ಫೇಲ್ಯೂರ್ ಆಗಿಬಿಡುತ್ತೆ ಕಾವೇರಿ, ದಯವಿಟ್ಟು ಈ ಥರ ಮಾಡಬೇಡ ನೀನು ಪ್ಲೀಸ್ ಅಂತ ಹೇಳಿ ಏನೇನೋ ಕಾಲು ಎಳಿತಲೇ ಇರ್ತಾನೆ ಅವಳಿಗೆ. ನೋಡು ಬಲ, ಕೋಪ ಬರೆಸ್ಬೇಡ, ಸುಮ್ಮನೆ ಇಲ್ಲಿಂದ ಹೊರಟ್ಬಿಡು ಅಂತ ಅಂದಾಗ, ಈಗ ನನ್ನ ಮಗಳು ಬಂದರೆ ನನ್ನ ಮಗಳನ್ನ ಮಾತಾಡ್ಸ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿದಾಗ, ಸೊ ಕೈ ಮುಗಿತಾಳೆ, ಇಲ್ಲಿಂದ ಓಟ್ಬಿಡಪ್ಪ, ನಿನ್ನ ಮಗಳನ್ನೇ ನೋಡೋಕ್ಕೆ ಬಂದಿದ್ಯಾ, ನನ್ನೇನಲ್ಲ ನೀನು ನೋಡೋಕ್ಕೆ ಬಂದಿರೋದು ಅಂತ ಹೇಳಿದಾಗ, ಇಲ್ಲ ನೀನು ತುಂಬ ಕೋಪ ಮಾಡ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಬಾಲ. ಸೊ ನಾಳೆಯಿಂದ ನೀನು ನೋಡೋಕ್ಕೆ ಬರ್ತೀನಿ ಅಂತ ಕೂಡ ಹೇಳ್ತಾ ಇರ್ತಾನೆ. ಅಷ್ಟರಲ್ಲೇ ಅಪ್ಪ ಅಂತೇಳಿ ಬಂದುಬಿಡ್ತಾಳೆ ರಾಣಿ. ಬಂದುಬಿಟ್ಟು ಹಗ್ ಮಾಡ್ಕೊತಾಳೆ ಅವ್ರ ಅಪ್ಪನ. ಅಪ್ಪ ನೀವು ಯಾವಾಗ ಬಂದ್ರಿ ಅಂದಾಗ, ಈಗ ಬಂದೆ ಮಗಳೇ ನಿನ್ನ ನೋಡಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ, ಸೊ ಇನ್ನು ಏನಕ್ಕೆ ಅಂತಂದಾಗ, ನಮ್ಮ ಮನೆಗೆ ಹಾಲು ಉಕ್ಕಿಸ್ಬೇಕು, ಅದಕ್ಕೆ ಕರ್ಕೊಂಡೋಗೋಣ ಅಂತ ಬಂದೆ ನಿನ್ನ ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾನೆ. ಅಲ್ಲೇ ಪಕ್ಕದಲ್ಲೇ ಮನೆ ಮಾಡಿರ್ತಾನಲ್ವ, ಸೊ ಹಂಗಾಗಿ ಅಮ್ಮನ ಕರ್ಕೋ ಅಪ್ಪ ಅಂತ ಅಂದಾಗ, ನಿಮ್ಮ ಅಮ್ಮನ ಬರಲ್ಲಮ್ಮ, ಕರೆದ್ರೂ ಕೂಡ ಬರಲ್ಲ ಅಂದಾಗ, ಅಪ್ಪ ಅಮ್ಮ ಬಾ ಅಮ್ಮ, ಇಬ್ಬರು ಹೋಗಿ ನಮ್ಮ ಮನೆ ಅಲ್ವಾ, ಹಾಲು ಉಕ್ಸ್ಬಿಟ್ಟು ಬರೋಣ ಅಂದರೆ, ನಾನು ಬರಲ್ಲ ಅಂತಾಳೆ. ಅವಾಗ ಇನ್ನೇನಿಬ್ರು ತಂದೆ ಮಗಳು ಹೊರಟ್ಬಿಡ್ತಾರೆ ಹಾಲು ಉಕ್ಸ್ಬೇಕು ಅಂತೇಳಿ. ಇನ್ನು ಇಲ್ಲಿ ಕಾವೇರಿ ನಿಂತ್ಕೊಂಡು
ಮತ್ತು ಸರಳ, ಚಂದು ಎಲ್ಲ ನೋಡ್ತಾ ನಿಂತಿರ್ತಾರೆ. ತಂದೆ ಮಗಳು ಒಂದೇ ಥರ ನಡ್ಕೊಂಡು ಹೋಗ್ತಾರೆ ಸ್ಟೆಪ್ ಹಾಕ್ಕೊಂಡು. ಸೊ ಚಂದು ಇದ್ಕೊಂಡು, "ಅತ್ತೆ ಒಂದೇ ಥರ ಹೋಗ್ತಾ ಇಲ್ವಾ ಇಬ್ಬರು ನಡ್ಕೊಂಡು ಸ್ಟೆಪ್ಪುಗಳ್ನ ಹಾಕ್ಕೊಂಡು" ಅಂತ ಹೇಳಿದಾಗ ಕಾವೇರಿಗೆ ಸರಳಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಸೊ ಇನ್ನೇನು ಹೊಸ ಮನೆಗೆ ಆಲೋಗಿಸ್ಬೇಕು ಅಂತ ಹೋಗಿದ್ದಾರೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ. ಸೊ ನಾಳೆ ನೋಡೋಣ ಏನಾಗುತ್ತೆ ಅಂತ. ವಿಡಿಯೋ ನೋಡೋರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಒಳ್ಳೊಳ್ಳೆ ಕಮೆಂಟ್ ಆಗ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಸೊ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಥ್ಯಾಂಕ್ ಯು.